ಹಾಯ್ ಹಲೋ ನಮಸ್ಕಾರ. ಇವತ್ತು ನಮ್ಮ ಮನೆ ದೇವರ ಹಬ್ಬ ಅಂದರೆ ಹೆಣ್ಣು ದೇವರು ಗೊನ್ನಳ್ಳಿ ಮಾರಮ್ಮ ಅಂತ. ಆ್ಯಂಡ್ ಟಿ ನರಸೀಪುರ ಹತ್ರ ಗೊನ್ನಳ್ಳಿ ಮಾರಮ್ಮ ಜಾತ್ರೆ ನಡೀತಾ ಇದೆ. ಸೊ ನಾವು ಊರಿಗೆ ಹೋಗೋಕ್ಕಾಗಲ್ಲ, ಅದಕ್ಕೆ ಬ್ಯಾಂಗ್ಳೂರಲ್ಲಿರೋರು ನಾವೆಲ್ಲ ಮನೆಯಲ್ಲೇ ಪೂಜೆ ಮಾಡ್ಕೊಳ್ತೀವಿ. ಆ್ಯಂಡ್ ಇವತ್ತು ಮಡೆ ಉಯ್ಬೇಕು ಮಡಿಯಿಂದ. ಸೊ ನಾನು ಬೆಳಗ್ಗೆ 4 o'clockಗೆ ಎದ್ದಿದ್ದೀನಿ. ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಮಾಡಬೇಕು ನಾವು ಈ ಪೂಜೆನ. ಸೊ 4 o'clockಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಆ್ಯಂಡ್ ಸ್ನಾನ ಕೂಡ ಮಾಡಿಕೊಂಡೆ. ಆ್ಯಂಡ್ ಕಾಲೇಜ್ಗೆ ಇನ್ನೇನು ಆಮೇಲೆ ರೆಡಿ ಆಗೋದು ಅಂತ ಸ್ಯಾರಿನೂ ಉಟ್ಕೊಂಡ್ಬಿಟ್ಟೆ ನಾನು ಒಟ್ಟಿಗೆ, ಯಾಕಂದರೆ ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಲೇಟ್ ಆಗ್ಬೋದು ಅಂತ. ಸೊ 4 o'clockಗೆಲ್ಲ ಎದ್ದು ಸ್ನಾನ ಮಾಡಿ ನಾವು ಹೊಸನೀರು ಅಂತ ತಂದಿರ್ತೀವಿ. ಸೊ ಹೊಸನೀರಲ್ಲಿ 2 ಪಾತ್ರೆ ಅಂದರೆ ಹೊಸ ಪಾತ್ರೆಯಲ್ಲಿ ಒಂದರಲ್ಲಿ ಪೊಂಗಲ್ ಮಾಡ್ಕೋಬೇಕು, ಇನ್ನೊಂದರಲ್ಲಿ ವೈಟ್ ರೈಸ್ ಮಾಡ್ಕೋಬೇಕು. ಸೊ ಹೊಸನೀರು ಏನು ತಂದಿರ್ತೀವೋ ಆ ನೀರಲ್ಲೇ ನಾವು ಮಡಿಯಿಂದ ಪೊಂಗಲ್ಲು ಮತ್ತು ವೈಟ್ ರೈಸ್ ಮಾಡ್ಕೋಬೇಕಾಗಿರೋದು. ಆ್ಯಂಡ್ ಇದನ್ನು ನಾವು ಹೊಸ ಪಾತ್ರೆಯಲ್ಲೇ ಮಾಡಬೇಕು. ಹಳ್ಳಿ ಕಡೆ ಅದನ್ನು ಮಡಿಕೆಯಲ್ಲಿ ಮಾಡ್ತಾರೆ. ಸೊ ಸಿಟೀಲಿ ಮಡಿಕೆ ಎಲ್ಲ ಸಿಗೋಲ್ಲ, ಅದಕ್ಕೆ ನಾನು ಹೊಸ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಕೂಡ ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಅವರು ಕೂಡ ಕ್ಲೀನ್ ಮಾಡ್ತಾಯಿದ್ರು. ನಿನ್ನೆ ಸ್ವಲ್ಪ ಪೂಜೆಗಳಿತ್ತು ಅದಕ್ಕೆ. ಆ್ಯಂಡ್ ನಾನು ಒಂದರಲ್ಲಿ ಪೊಂಗಲ್ಲು ಮತ್ತು ವೈಟ್ ರೈಸ್ ಮಾಡಾದಮೇಲೆ ಈ ಥರ ಬಿಳಿ ವಸ್ತ್ರದಿಂದ, ಅಂದರೆ ಒಗೆದಿರೋದು ಕ್ಲೀನಾಗಿ ಅಥವಾ ಹೊಸದು ಯೂಸ್ ಮಾಡ್ಬೋದು, ಬಿಳಿ ವಸ್ತ್ರದಿಂದ ಆ ಪಾತ್ರೆ ಏನಿರುತ್ತೆ ಅದು ಬಾಯಿ ಕಟ್ಟಬೇಕು. ಕಾರಣ ಏನಂದರೆ ಅದು ದೇವ್ರಿಗೆ ಸಲ್ಲಬೇಕು ಸ್ಟಾರ್ಟಿಂಗು ಅಂತ ಅಷ್ಟೇ. ಸೊ ಅದಕ್ಕೂ ಕೂಡ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ, ಫಸ್ಟು ನಾವು ದೇವ್ರ ಮನೆಯಲ್ಲಿ ಅದಕ್ಕೆಲ್ಲ ಪೂಜೆ ಮಾಡಿ ಆಮೇಲೆ ಅದೇ ಪ್ರಸಾದನ ನಾವು ಸೇವನೆ ಮಾಡಬೇಕು. ಸೊ ಇದು ಆ್ಯಕ್ಚುಲಿ ಪದ್ಧತಿ. ಗೊನ್ನಳ್ಳಿ ಮಾರಮ್ಮ ಮನೆ ದೇವ್ರು ಯಾರ್ಯಾರು ಇದೆಯೋ ಅವ್ರಿಗೆಲ್ಲ ಇದು ಬಗ್ಗೆ ಗೊತ್ತಿರುತ್ತೆ. ಆ್ಯಂಡ್ ತುಂಬ ಪವರ್ಫುಲ್ ದೇವರು ಕೂಡ. ಸೊ ನಾನು ಕೂಡ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಐ ಹೋಪ್ ಸೊ ಜಾತ್ರೆ ಹೇಗೆ ನಡೆಯುತ್ತೋ ಆ ರೀತಿ ಪಾಲನೆ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಾನು ಕೂಡ ಎಲ್ಲ ಪೂಜೆ ಮಾಡಿ ಪೊಂಗಲ್ಲು ಮತ್ತು ವೈಟ್ ರೈಸ್ ಏನಿತ್ತು ಅದನ್ನು ಇದಕ್ಕೆ ಬ್ರೇಕ್ಫಾಸ್ಟ್ಗೆ ತಗೊಂಡೋದೆ. ಸೊ ಇದಿಷ್ಟು ಇವತ್ತಿನ ವ್ಲಾಗು. ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ನಾನು ಕಾಲೇಜ್ಗೆ ಹೊರಟೆ. ಸೊ ಈ ರೀತಿ ನಾನು ರೆಡಿ ಆಗಿದ್ದೀನಿ ಇವತ್ತು ಕಾಲೇಜ್ಗೆ. ಬಾಯ್.